ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಕಿಚನ್. ಈಗ ನಾನು ಚಿಕನ್ ಚಾಪ್ಸ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ ಪ್ಯಾನಿಗೆ ನಾನು ಆಲ್ರೆಡಿ 3 ಸ್ಪೂನಷ್ಟು ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿನ ಹಾಕ್ಕೊಂಡಿದ್ದೀನಿ. 1 kg ಚಿಕನ್ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಆಲ್ರೆಡಿ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನಾನು ಈ 1 kg ಚಿಕನ್ನ ಎಣ್ಣೆಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಆಮೇಲೆ ಬೇಯಕ್ಕೆ ಬಿಡಬೇಕು. ಇದು ಬೇಯಬೇಕಂದ್ರೆ ಏನು ನೀರು ಹಾಕಬೇಡಿ. ಹಾಗೆ ಅರಿಶಿನ ಪುಡಿ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ, ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ. ಅದು ಹಾಗೆ ಬೇಯಬೇಕಾದ್ರೆ ನೀರಂಶ ಬಿಟ್ಕೊಳ್ಳುತ್ತೆ. ಆಗ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಆಲ್ರೆಡಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸೋಂಪು, ಧನಿಯಾ ಕಾಳು, ಕಾಳು ಮೆಣಸನ್ನ ಇದಿಷ್ಟು ನಾನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಈಗ 2 ದೊಡ್ಡ ಈರುಳ್ಳಿನ ಹೆಚ್ಚಿರೋಂಥದ್ದು ಅದು ನಾನೀಗ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಅದನ್ನು ಒಂದು 2 ನಿಮಿಷ ನಾವು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಈಗಿದು 2 ಟೊಮೆಟೊ ಹಾಕಿದ್ದೀನಿ. 2 ಟೊಮೆಟೊನು ಅದನ್ನು ಟೊಮೆಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ತೆಂಗಿನಕಾಯಿ ಚೂರು ಹಾಕೋಣ, ಸ್ವಲ್ಪ, ಹೌದಾ ಅಲ್ವಾ ಅಂತೇಳಿ. ಆಮೇಲೆ 1 ಕಪ್ಪಷ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಪುದೀನ ಕೊತ್ತಂಬರಿ ಹಾಕಿ ಜಾಸ್ತಿ ಹೊತ್ತೇನೋ ಫ್ರೈ ಮಾಡ್ಕೊಳ್ಳೋದು ಬೇಡ. ಈಗ ನೋಡಿ, ಇದು ಚಿಕನ್ ಬೆಂದಿದೆ. ಇದಕ್ಕೆ ನಾನು ಚಿಕನ್ ಮಸಾಲ 1 ಸ್ಪೂನ್ ಅಷ್ಟೇ ಹಾಕಿದ್ದೀನಿ. ಈಗ ಇದೇನು ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಇದು ಫೈನ್ ಪೇಸ್ಟ್ ಆಗೋ ತನಕ ನಾವು ಅದನ್ನು ಮಿಕ್ಸಿಗೆ ಹಾಕಬೇಕು. ಈಗ ನೋಡಿ, ಅದು ಪೇಸ್ಟನ್ನ ಈ ಚಿಕನ್ ಬೆಂದಿರೋದಕ್ಕೆ ಹಾಕಿದ್ದೀನಿ. ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟು ನೀರು ಹಾಕ್ಕೊಂಡು ಕುದಿ ಬರೋಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿ ಬರಬೇಕು. ಇದು ಚಪಾತಿ ಮತ್ತು ಅನ್ನ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ. ಇದು ಸ್ವಲ್ಪ ಡ್ರೈ ಇರುತ್ತೆ, ಅಂದರೆ ಜಾಸ್ತಿ ಅದು ಲಿಕ್ವಿಡ್ ಅಂದರೆ ಸಾರು ಥರನೂ ಇರಲ್ಲ, ಸ್ವಲ್ಪ ಡ್ರೈ ಥರ ಇರುತ್ತೆ. ಇದು ಹೇಗೆ ಬರುತ್ತೆ ಅಂತೇಳಿ ಒಂದು ಸತಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.